ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು 2 ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಒಂದು ಹೊಟ್ಟೆ ಕಿಚ್ಚುಗೋಸ್ಕರ ಇವತ್ತು ರಾಜ್ಯಪಾಲರಾಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇವತ್ತು ಒಬ್ಬ ಹಿಂದುಳಿದ ನಾಯಕರು ಮುಖ್ಯಮಂತ್ರಿ ಆಗ 2 ಸಾರಿ ಮುಖ್ಯಮಂತ್ರಿ ಆಗರ ಇವ್ರನ್ನ ಕೆಳಗಿಳಿಸ್ಬೇಕು, ಬಡವ್ರ ಪರವಾಗಿ ಕೆಲಸ ಮಾಡಿದ್ರೆ ಮುಂದೆ ನಮ್ಮ ಸರ್ಕಾರ ಬರಲ್ಲ ಅಂತ ಒಂದು ಕುತಂತ್ರ ರಾಜಕಾರಣವನ್ನು ಇವತ್ತು ಕೇಂದ್ರ ಸರ್ಕಾರದಿಂದ ಕೈಗೊಂಬೆಯಾಗಿ ಇವತ್ತು ರಾಜ್ಯಪಾಲರು ಮಾಡ್ತಾಯಿದ್ದಾರೆ. ಇದಕ್ಕೆ ನೀವೆಲ್ಲ ನಾವು ಹೈಂದವ ಒಕ್ಕೂಟ ಮತ್ತು ಹಿಂದುಳಿದ ವರ್ಗ ಒಕ್ಕೂಟ ಮತ್ತು ದಲಿತ ಒಕ್ಕೂಟ, ಪರಿಸರ ಜಾತಿ ಮತ್ತು ಪರಿಸರ ಪಂಗಡದವರು ಇವತ್ತು ರಾಜಭವನದ ಮುತ್ತಿಗೆ ಹಾಕಕ್ಕೆ ಹೊರಟಿದ್ದೇವೆ. ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ವರ್ಗದವರನ್ನು ಸಮನಾಗಿ ತಗೊಂಡೋಗಂಥ ನಾಯಕರವರು ಕರ್ನಾಟಕದಲ್ಲಿ ಇದೆ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬರೇ. ಅಂಥ ನಾಯಕರನ್ನ ನಾವು ಪಡೆದಿದ್ದೇವೆ. ಈ ಕರ್ನಾಟಕ ಧನ್ಯ ಅಂತ ಹೇಳ್ತೇವೆ. ಇನ್ನು ಈ ಸರ್ಕಾರ ಇದ್ದರೆ ಮುಂದೆ ನಾವು ಬರೋಕ್ಕಾಗಲ್ಲ, ಇನ್ನು ಯಾವತ್ತೂ ನಾವು ಸರ್ಕಾರ ರಚಿಸೋಕ್ಕಾಗಲ್ಲ ಅನ್ನೋ ಒಂದು ಕುತಂತ್ರ ರಾಜಕಾರಣವನ್ನು ಇವತ್ತು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಅಂತ ಒಂದು ಮಹಾನ್ ನಾಯಕರ ಪಡೆದ ನಾವೇ ಧನ್ಯ. ಇವತ್ತು ಎಲ್ಲ ವರ್ಗದ ನಾಯಕರನ್ನ ಕೂಡ ನಾವು ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಮಹಿಳೆಯರಿಗಾಗ್ಬಿಡು, ಮಕ್ಕಳಿಗಾಗ್ಬಿಡು ಎಲ್ಲ 5 ಗ್ಯಾರಂಟಿಗಳು ಕೊಟ್ಟು ನಮ್ಮ ರಾಜ್ಯವನ್ನು ಸುಭಿಕ್ಷವಾಗಿ, ಸರ್ಕಾರವನ್ನು ಸುಭಿಕ್ಷವಾಗಿ, ಸಂವಿಧಾನವನ್ನು ಎತ್ತಿಡ್ತಾ ಇದ್ದಾರೆ. ಅಂತ ಸಂವಿಧಾನವನ್ನು ರಕ್ಷಕರನ್ನು ಇವತ್ತು ಪಿತೂರಿ ಮಾಡಿತಾ ಇದ್ದಾರೆ. ಇವತ್ತು ನಾವು ಖಂಡಿಸ್ತೀವಿ, ರಾಜ್ಯಭವನ ಮುತ್ತಿಗೆ ಹಾಕ್ತೀವಿ. ಇವತ್ತು ಕರ್ನಾಟಕ ರಾಜ್ಯ ಅಂತ ಹೋರಾಟ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಿ ಇಷ್ಟಪಡ್ತೇವೆ. ಥ್ಯಾಂಕ್ ಯು. ಗವರ್ನರ್ಗೆ ಏನು ಹೇಳ್ತೇವೆ ಅಂದರೆ ದಯವಿಟ್ಟು ಇದನ್ನು ವಾಪಸ್ ತಗೋಬೇಕು, ನೀವು ವಾಪಸ್ ತಗೋಬೇಕು, ಇಲ್ಲಾಂದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳಿ ಇಷ್ಟಪಡ್ತೇವೆ. ಸರ್, ಇವತ್ತು ಶೋಷಿತ ವರ್ಗಗಳ ರಾಜ್ಯಪಾಲ ಚಲೋ ಕಾರ್ಯಕ್ರಮ ಏನಕ್ಕೆ ಅಂದರೆ, ಹಿಂದೆ ದೇವರಾಜ್ ಅರಸುವಿಂದ ಹಿಡಿದು ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, ಧರಮ್ ಸಿಂಗ್ ಅವರು ಶೋಷಿತ ವರ್ಗದವರು, ಮೇಲ್ವರ್ಗದವ್ರು ಬಿಟ್ಟು ಶೋಷಿತ ಸಮುದಾಯ ಈ ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡಬಾರ್ದು. ಆ ಒಂದು ದಿಕ್ಕಿನಲ್ಲಿ ರಾಜಕಾರಣ ನಡೀತಾ ಐತೆ. ಇವಾಗ 550 ಎಕರೆ ಜಂತಗಲ್ ಮೈನಿಂಗ್ ಹಗಲದಲ್ಲಿ ಕುಮಾರಸ್ವಾಮಿ ವಿರುದ್ಧನೇ ಚಾರ್ಜ್ ಶೀಟ್ ಹಾಕಿದ್ದಾರೆ. ರಾಜ್ಯಪಾಲರು ಅವರಿಗೆ ಅನುಮತಿ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಒಬ್ಬ ದಳ್ಳಾಳಿ, ಅವನು TJ ಅಬ್ರಾಹಿಮು ಒಬ್ಬ ದಳ್ಳಾಳಿ, ಅವ್ನು ತಗೊಂಡೋಗಿ ಒಂದು ಅರ್ಜಿ ಕೊಟ್ಟ ಅಂತೇಳಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ, ಇದನ್ನು ನಾವು ವಿರೋಧ ಮಾಡ್ತೀವಿ. ಸರ್, ನಾಳಿದ್ದು ಏನಾದರೂ ಸಿದ್ದರಾಮಯ್ಯನವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕೋಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟರೆ ಕರ್ನಾಟಕ ದಂಗೆ ಹೇಳ್ತದೆ, ರಕ್ತಪಾತ ಆಯ್ತದೆ ಕರ್ನಾಟಕದಲ್ಲಿ. ಇಷ್ಟನ್ನ ಹೇಳಕ್ಕೆ ಬಯಸ್ತೀನಿ. ಖಂಡಿತ ಕುಮಾರಸ್ವಾಮಿ ಯಾರ್ರೀ? ಕುಮಾರಸ್ವಾಮಿ ವಿರುದ್ಧನೇ ಚಾರ್ಜ್ ಶೀಟು IG ಲೆವೆಲ್ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ ರಾಜ್ಯಪಾಲರಿಗೆ. ಅವರಿಗೆ ಅನುಮತಿ ಕೊಡಬೇಕು. ಅವರು ಕುಮಾರಸ್ವಾಮಿಗೆ ಯಾವ ನೈತಿಕತೆಯೂ ಇಲ್ಲ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳಕ್ಕೆ. ಏನಂತ ಹೊಟ್ಟೆ ಕಿಚ್ಚು ಅಷ್ಟೇ. 5 ವರ್ಷ ಒಬ್ಬ ಹಿಂದುಳಿದ ನಾಯಕ ಕುಮಾರಸ್ವಾಮಿ ರಾಜೀನಾಮೆ. ಅಮಿತ್ ಶಾ ಅವ್ರ ಕೈವಾಡ ಇದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರೋದಕ್ಕೆ ಅಲ್ಲ ಕಣ್ರಿ. ಒಬ್ಬ DIG ಲೆವೆಲ್ ಆಫೀಸರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲನ ಕೇಳ್ತಾನೆ. ಒಬ್ಬ ದಳ್ಳಾಳಿ ಹೋಗಿ ಸಿದ್ದರಾಮಯ್ಯನ ವಿರುದ್ಧ ಕೇಳಿದ್ರೆ ಕೊಡ್ತಾರೆ. ಒಬ್ಬ DIG ಅವನ ವಿರುದ್ಧ ಚಾರ್ಜ್ ಶೀಟ್ ಆಗಿ ಜಂತಗಲ್ ಮೈನಿಂಗಲ್ಲಿ 550 ಎಕರೆ ಇವರು ದುರುಪಯೋಗ ಮಾಡಿದ್ದಾರೆ, ಇವ್ರ ವಿರುದ್ಧ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂದರೆ ರಾಜ್ಯಪಾಲ ಕೊಡೋಕ್ಕಿಲ್ಲ. ಇದು ಅಮಿತ್ ಶಾ ಅವರ ಇದು ಕುತಂತ್ರ. ಇದು ಕರ್ನಾಟಕದಲ್ಲಿ ನಡೆಯಲ್ಲ. ಇದು ಬಸವಣ್ಣನ ನಾಡು. ಇಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಒಗ್ಗಟ್ಟಾಗಿ ಇದನ್ನು ಎದುರಿಸ್ತೀವಿ ನಾವು. ರಾಜ್ಯಪಾಲರಿಗೆ ಒಂದೇ ಒಂದು, ನೀವು ಗೋ ಬ್ಯಾಕ್ ಹೋಗಿ ಮೋದಿ ಸರ್ಕಾರದಲ್ಲಿ ನೀವು ಯಾವುದಾದ್ರು ಒಂದು ಮಂತ್ರಿ ತಗೊಂಡು ನೀವು ರಾಜಕೀಯ ಮಾಡಿ, ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳಕ್ಕೆ ನಾವು ರಾಜ್ಯಪಾಲರಿಗೆ BJP JD ಅವರೇ ಭ್ರಷ್ಟಾಚಾರಿಗಳು ಕಣ್ರಿ. ಈಗ ಅಶೋಕ್ ಅವ್ರ ಮೇಲೆ ಹುಟ್ಕೋ ಹಗರಣ ಇಲ್ವಾ? ಅದು ರಾಜ್ಯಪಾಲರ ಹತ್ರ ಐತೆ, ಅದಕ್ಕೂ ಅನುಮತಿ ಕೊಟ್ಟಿಲ್ಲ ಅವರು. ಯಾರೋ ಒಬ್ಬ ದಳ್ಳಾಳಿ ತಗೊಂಡೋಗಿ ಕೊಟ್ಟ ಅಂತೇಳಿ ಅನುಮತಿ ಕೊಟ್ಟಿದ್ದಾರೆ. ನಾವು ಖಂಡಿಸ್ತೀವಿ. ಮುಖ್ಯಮಂತ್ರಿ ಹಾಗೂ ಈ ರಾಜ್ಯದ ಶೋಷಿತ ವರ್ಗಗಳ ನಾಯಕ ಇವತ್ತು ಸಿದ್ದರಾಮಯ್ಯನ ಮೇಲೆ ಏನೋ ಒಂದು ಹುನ್ನಾರವನ್ನು ನಡೀತಾ ಇದೆ. ಈ ಕೇಂದ್ರ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆಯಾಗಿ ಈ ತಾವರ್ಚಂದ್ ನಮ್ಮ ರಾಜ್ಯಪಾಲರಂತ ಗೆಲಟ್ರವರು ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಏನು ಒಂದು ತನಿಖೆ ಮಾಡಲಿಕ್ಕೆ ಒಂದು ಆದೇಶ ನೀಡಿದ್ದಾರೆ. ಇದು ಒಂದು ದೊಡ್ಡ ಹುನ್ನಾರ. ಈ ಸಿದ್ದರಾಮಯ್ಯನವರನ್ನು ಮತ್ತು ಈ ರಾಜ್ಯದ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಬೇಕು, ಈ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಇದೊಂದು ಹುನ್ನಾರ ನಡೀತಾ ಇದೆ. ಅದರಿಂದ ಇವತ್ತು ನಾವು ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ರಾಜ್ಯಪಾಲರಿಗೆ ಒಂದು ಎಚ್ಚರಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಸಾಹೇಬ್ ಮತ್ತೆ ಮೊದಲು ರಾಜೀನಾಮೆ ಕೊಡೋದಾದ್ರೆ ಮೊದಲು ಯಡಿಯೂರಪ್ಪ ಮತ್ತೆ ಇವತ್ತು ರಾಜ್ಯ ಸರ್ಕಾರದ ಬಿಜೆಪಿ ನಾಯಕರು ಮೊದಲು ರಾಜೀನಾಮೆ ಕೊಡಬೇಕು. ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಇವತ್ತು ಮತ್ತೆ ನಮ್ಮ ನ್ಯಾಯವಾದಿಗಳು ಹೇಳಿದ್ದಾರೆ, ಯಾರು ಸಂತೋಷ್ ಹೆಗಡೆ ಅವರು ಹೇಳಿದ್ದಾರೆ, ಮತ್ತೆ ಎಲ್ಲ ಒಂದು ಹಿರಿಯ ನ್ಯಾಯವಾದಿಗಳು ಮತ್ತೆ ರಿಟೈರ್ಡ್ ಜಡ್ಜಸ್ ಹೇಳ್ತಾ ಇದ್ದಾರೆ, ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಂಥ ಪ್ರಾಮಾಣಿಕ ರಾಜಕಾರಣಿ ಮತ್ತೊಬ್ಬರು ನೋಡಿಲ್ಲ ಅಂತೇಳಿ ಎಲ್ಲ ನಮ್ಮ ರಿಟೈರ್ಡ್ ಚೀಫ್ ಜಸ್ಟಿಸ್ ಹೇಳ್ತಾ ಇದ್ದಾರೆ. ವೆಂಕಟೇಶ್ ಅಂತೇಳಿ ಮಂಡ್ಯ ತಾಲೂಕು ಮಂಡ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.